ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋ ಬಿಟ್ಟು ಜಾಸ್ತಿ ದಿವಸ ಆಯಿತು, ಯಾಕಂದರೆ ನನಗೆ ಎಕ್ಸಾಮ್ಸ್ ಇತ್ತು, ಫೈನಲ್ ಎಕ್ಸಾಮ್ಸು. ನೋಡಿ, ನಮ್ಮ ಸೈಕಲ್ದು ಹ್ಯಾಂಡ್ಲೆ ಬೇರೆ ಮುರಿದೋಗಿತ್ತು, ಅದು ರೆಡಿ ಮಾಡಿಬಿಟ್ಬಿಡ್ತೀನಿ ವಿಡಿಯೋ. ಹಂಗೆ ಅಡುಗೆ ಮನೆಗೆ ಬಂದರೆ ಪಾಯಸ ಮಾಡಿದ್ದಾರೆ. ಏನಕ್ಕೋ ಗೊತ್ತಿಲ್ಲ, ಸ್ಪೆಷಲ್ ಏನಿಲ್ಲ, ಸುಮ್ಮನೆ ಬರೀ ಇಂಥದೆಯಾ. ಮೊಟ್ಟೆ ಬೇರೆ ಬೇಯಿಸಿದ್ರು, ಪಾರಂ ಮೊಟ್ಟೆ. ಮೊನ್ನೆ ಒಂದು ಲೇಸರ್ ಲೈಟ್ ತೊಗೊಂಡಿದ್ದೆ ನಂದಿ ಜಾತ್ರೆಯಲ್ಲಿ. ನೋಡಿ, ಇದೇ ಲೇಸರ್ ಲೈಟು. ಬನ್ನಿ ತೋರಿಸ್ತೀನಿ, ಮೇಲೆ ಹೋಗಿ ಲೈಟ್ ಹಾಕೋಣ. ಹಾಗೆ ಮೇಲೆ ಬಂದೆ, ಲೇಸರ್ ಲೈಟ್ ಹಾಕೋಣ ಅಂತ ಹೇಳ್ಬಿಟ್ಟು. ನೋಡಿ, ಎಂಥ ಡಿಸೈನ್ಸ್ ಬರ್ತಾಯಿದೆ. ನೋಡಿ, ನಮ್ಮ ಕೋಳಿಗಳು ಕೂಡ ಬಂದಿದ್ವು. ನೋಡಿ, ಬಂದು ಒಳಗಡೆ ಕೂತಿದ್ದಾವೆ. ಇನ್ನೊಂದು ಹೆಣ್ಣದೈತೆ ಕೆಳಗಡೆ. ನೋಡಿ, ಇದೇ ಮೊಟ್ಟೆ ಆಗ್ತೈತೆ, ಇದೆಲ್ಲ ತಿನ್ನಾಕಿದ್ರೆ ಇನ್ನೂ ಸ್ವಲ್ಪ ದಿವಸ ಬಿಟ್ಕೊಂಡು ಬರೋದು ಅದು ಮೊಟ್ಟೆಗೆ. ಹಂಗೆ ಕೆಳಗಡೆ ಬಂದು ನೋಡಿದ್ರೆ ನಮ್ಮದು ಬೆಲ್ ಮುರಿದೋಗ್ಬಿಟ್ಟಿದೆ. ನಮಗೆ ಗೇರ್ ಸೈಕಲ್ದು ನಿಮ್ಗೆ ಗೊತ್ತಿರ್ಬೋದು, ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಬಿಕ್ಕಿದ್ದೀರಿ, ಬುಕ್ ಮಾಡಿದ್ದೀರಿ, ಬರುತ್ತದು. ಹಾಗೆ ನಾವು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ಬೇಕಾಯ್ತು ಸಂಘಗೆ. ಫೈನಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದೆ. ನೋಡಿ, ಸಂಘ ನಡೆಸ್ತಾ ಇದ್ದಾರೆ ಅಲ್ಲಿ. ನಾನು ಲೇಸರ್ ಲೈಟ್ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಎತ್ಕೊಂಡ್ಬಂದಿದ್ದೆ. ನೋಡಿ, ನಾಯಿಗೆ ಆಗ್ತಾ ಇದ್ದಾರೆ, ಅದೇನು ರಿಯಾಕ್ಷನ್ಸೇ ಕೊಡ್ತಾ ಇಲ್ಲ. ಅಷ್ಟು ಏನಂತಾರೆ, ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಮೇಲೆ ಬಂದರೆ ನಮ್ಮ ಅಣ್ಣನೂ ನಮ್ಮ ಫ್ರೆಂಡ್ ಮಲ್ಕೊಂಡು ಲೇಸರ್ ಲೈಟ್ ಹಾಕ್ತಿದ್ದಾರೆ ಯಾವಾಗೋ ಬರೋರಿಗೆ. ವಾವ್, ಸಮಥಿಂಗ್ ಗ್ರೇಟ್, ಯೂನಿಕ್, ಫ್ಯಾಂಟಾಸ್ಟಿಕ್. ಇವತ್ತಿನ ವಿಡಿಯೋ ಇಷ್ಟ. ನಿಮ್ಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್